ನಿರ್ಮಾಣಕ್ಕೆ ನೆರವಾಗುವುದರ ಜೊತೆಗೆ ರಂಗಭೂಮಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಧಾರವಾಡದ ರಂಗಾಯಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರ್ತಕ್ಕಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾವೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಮತ್ತಿತರ ನಾಯಕರ ಜೊತೆಗೂಡಿ ಧಾರವಾಡದ ರಂಗಾಯಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗುವಂತೆ ನೋಡಿಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯುತ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಹಲವಾರು ಸಂಚಿಕೆಗಳಲ್ಲಿ ಹಲವಾರು ಕವಿಗಳನ್ನ ಪರಿಚಯ ಮಾಡಿಕೊಂಡಿದ್ದೀವಿ. ಇವತ್ತು ಮತ್ತೊಬ್ಬ ಕವಿ, ಚಿತ್ರ ನಿರ್ದೇಶಕ ಅವರನ್ನ ಪರಿಚಯಿಸಿಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡೋಣ. ಅವರು ಯಾರಪ್ಪ ಅಂದ್ರೆ ಅರವಿಂದ ಮುಳಗುಂದ ಅವರು. ಅರವಿಂದ ಮುಳಗುಂದ ಅವರ ಇತಿಹಾಸವನ್ನ ನಾವು ಸಂಗೀತ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾಣ್ತೇವೆ. ಸಂಗೀತ ಕ್ಷೇತ್ರ ಅಂತಕ್ಕಂಥದ್ದು ತನ್ನದೇ ಆದಂತಹ ಛಾಪು ಮೂಡಿಸಿಕೊಳ್ಳೋದಕ್ಕೂ ಕೂಡ ಕಾರಣಕರ್ತರಾದವರು ಅರವಿಂದ ಮುಳಗುಂದ. ಹಾಗಿದ್ರೆ ಇವರ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆ ನಿಮಗೆ ತಿಳಿಸುತ್ತೆ. ಕೇಳುಗರೆ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ ಹಾಗಿದ್ದರೆ ಕೇಳೋಣ ಇವತ್ತಿನ ಸಂಚಿಕೆ. ಪ್ರಮುಖವಾಗಿ ಗದಗ ಜಿಲ್ಲೆಯ ಮುಳಗುಂದ ಅಂತಕ್ಕಂತಹ ಊರು ಏನಿದೆ, ತೀರ್ಥಂಕರರ ಅದ್ಭುತ ಜೈನ ಕ್ಷೇತ್ರವಾಗಿ ಗುರುತಿಸಿಕೊಳ್ಳುವುದಷ್ಟೇ ಅಲ್ಲದೆ ಹಲವಾರು ವಿಶಿಷ್ಟ ಕವಿಗಳಿಗೆ ಜನ್ಮ ನೀಡಿರ್ತಕ್ಕಂಥದ್ದು ಕೂಡ ಈ ಒಂದು ಪಟ್ಟಣದ ವಿಶೇಷ. ಇನ್ನು ಪ್ರಮುಖವಾಗಿ ಅರವಿಂದ ಮುಳಗುಂದ ಅಂತಕ್ಕಂಥವರೇನಿದ್ದಾರೆ, ಇವರು ಪ್ರಮುಖವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರಂಥ ಸಂಪಾದನೆ ಸೇರಿದಂತೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ರಂಗಭೂಮಿ ಕ್ಷೇತ್ರವನ್ನ ಮೇಲೆತ್ತುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ರಂಗಭೂಮಿ ಕ್ಷೇತ್ರ ಅಂತಕ್ಕಂಥದ್ದು ಕೇವಲ ಮೈಸೂರಿಗೆ ಮಾತ್ರ ಸೀಮಿತವಾಗಬಾರದು. ಉತ್ತರ ಕರ್ನಾಟಕದ ಮಂದಿಯೂ ಕೂಡ ರಂಗ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಬೇಕು ಅಂತಕ್ಕಂಥದ್ದು ಕೂಡ ಇವರ ಮುಖ್ಯ ಅಭಿಲಾಷೆಯಾಗಿತ್ತು. ಇನ್ನು ಇವರ ಸಾಹಿತ್ಯ ಕೃಷಿಯನ್ನ ನೋಡ್ತಾ ಹೋದಂತೆ ಪ್ರಮುಖವಾಗಿ ನಮಗೆ ಕಾಣಿಸಿಕೊಳ್ಳುವುದು ಸಂಗೀತ ಕ್ಷೇತ್ರದಲ್ಲಿ, ವಿಶೇಷವಾಗಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಧ್ರುವತಾರಿಯಾಗಿ ಮಿನುಗಿದ ಪಂಡಿತ್ ಭೀಮ್ಸೇನ್ ಜೋಶಿ. ಇವರ ಅದ್ಭುತ ಅನುಭವಗಳನ್ನ ಕಟ್ಟಿಕೊಡ್ತಕ್ಕಂತಹ ಕೃತಿ, ಇವರ ಜೀವನ ಚರಿತ್ರೆಯನ್ನ ಇವರು ಸಂಪಾದನೆ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಲಭ್ಯವಾಗದೇ ಇರತಕ್ಕಂತಹ ಮಾಹಿತಿಗಳನ್ನ ಈ ಕೃತಿಯಲ್ಲಿ ಪ್ರಮುಖವಾಗಿ ನೀವು ಕಾಣಬಹುದು. ಪ್ರಮುಖವಾಗಿ ಅರವಿಂದ ಮುಳಗುಂದ ಅವರು ಇವರ ಸಂಬಂಧಿಯಾಗಿರ್ತಾರೆ. ಪ್ರಮುಖವಾಗಿ ಇಲ್ಲಿ ನಡೀತಕ್ಕಂಥದ್ದೇನಪ್ಪಾ ಅಂದ್ರೆ, ಅರವಿಂದ ಮುಳಗುಂದ ಅವರು ತಮ್ಮ ಭೀಮಸೇನ ಜೋಶಿ ಅವರ ಖಾಸಗಿ ಬದುಕನ್ನ ಸಾರ್ವಜನಿಕರಿಗಾಗಿ ತೆರೆದಿಡ್ತಕ್ಕಂಥದ್ದು, ಅವರ ಕೌಟುಂಬಿಕ ಹಿನ್ನೆಲೆ ಇರಬಹುದು, ಬಾಲ್ಯದ ಅನುಭವಗಳಿರ್ಬೋದು, ಇವೆಲ್ಲವನ್ನು ಕೂಡ ಭಾವನಾತ್ಮಕವಾಗಿ ಅಲ್ಲಿ ಚಿತ್ರಿಸಲಾಗಿದೆ. ಬೆಂಗಳೂರಿನ ಪ್ರಕಟಣೆಯಿಂದ ಪ್ರಕಟವಾಗಿರತಕ್ಕಂತಹ ಈ ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ 168 ಪುಟಗಳು. ಈ ಪುಸ್ತಕದಲ್ಲಿ ಸಾಕಷ್ಟು ದಾಖಲೆಗಳು ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ನಾವು ಗುರುತಿಸುತ್ತೇವೆ. ಇದಿಷ್ಟೇ ಅಲ್ಲದೆ ಈ ಪುಸ್ತಕದಲ್ಲಿ ಮತ್ತಷ್ಟು ದಾಖಲೆಗಳನ್ನ
ಗಮನಿಸಿದಾಗ ಕಂಡು ಬರ್ತಕ್ಕಂಥದ್ದು ಸಂಗೀತ ಕ್ಷೇತ್ರ. ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಸಂಗೀತದಲ್ಲಿ ಹೊಂದಿದಂತಹ ಅನುಭವಗಳು, ಸಂಗೀತಕ್ಕಾಗಿ ಮನೆ ತೊರೆದ ಘಟನೆಗಳನ್ನು ಮನೋಜ್ಞವಾಗಿ ವಿವರಿಸಿರ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಸಂಗೀತಕ್ಕಾಗಿ ಹಂಬಲಿಸಿದ ಕ್ಷಣಗಳನ್ನ ಇಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಹುಟ್ಟಿದ ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಮಹಾರಾಷ್ಟ್ರವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಕ್ಕಂತಹ ರೋಚಕ ಸತ್ಯ ಈ ಪುಸ್ತಕದಲ್ಲಿದೆ. ಅಷ್ಟೇ ಅಲ್ಲದೆ ಇದು ಕೇವಲ ಸಂಗೀತ ಪ್ರಿಯರಿಗಲ್ಲದೆ ಸಾಕಷ್ಟು ಕಲಾ ಓದುಗರಿಗೂ ಕೂಡ ಇದು ಸಹಕಾರಿಯಾಗಿದೆ ಹಾಗೂ ದಾರಿದೀಪವಾಗಿದೆ. ಇನ್ನು ಪ್ರಮುಖವಾಗಿ ಅರವಿಂದ ಮುಳುಗುಂದ ಅವರು ಕಾವ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಹಾಗೂ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳು ಇವೆಲ್ಲವನ್ನ ಗಮನಿಸಿದಾಗ ಪ್ರಮುಖವಾಗಿ ಕಂಡು ಬಂದಿರತಕ್ಕಂಥದ್ದು ಅವರು ತಮ್ಮ ಬರವಣಿಗೆಯನ್ನ ಭಾವಗೀತೆ ಮತ್ತು ತತ್ವದ ಶೈಲಿಯಲ್ಲಿ ಬರಿತಾ ಇದ್ದಂತಹ ಸನ್ನಿವೇಶವನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇವರು ಬರೆದಂತಹ ಸಾಕಷ್ಟು ತತ್ವಪದಗಳು, ಭಾವಗೀತೆಗಳು ಚಲನಚಿತ್ರಗಳಲ್ಲಿಯೂ ಕೂಡ ಬಳಕೆಯಾಗಿದೆ. ಇವರ ಪದ ಬಳಕೆ, ಮಾನವೀಯ ಸಂಬಂಧಗಳು ಹಾಗೂ ಇವರ ಆಧ್ಯಾತ್ಮಿಕ ಅನುಭವಗಳನ್ನು ನೀವು ಹಾಡುಗಳಲ್ಲಿ ಹಾಗೂ ಭಾವಗೀತೆ, ತತ್ವಪದಗಳು ಮತ್ತು ಚಲನಚಿತ್ರ ಸಂಗೀತಗಳಲ್ಲಿಯೂ ಕೂಡ ಕೇಳಲು ಸಾಧ್ಯವಿದೆ. ಇವರ ಜನಪ್ರಿಯ ಚಲನಚಿತ್ರ ಗೀತೆಗಳಲ್ಲಿ ಶ್ರೀಗಂಧ ಚಿತ್ರಕ್ಕಾಗಿ ಬರೆದ ಗೆದ್ದೆಯೋ ಹನುಮಂತ ಅನ್ನುವಂತಹ ಹಾಡನ್ನ ನೀವು ಗಮನಿಸಬಹುದು. ಗಾಯಕ ರಾಮಚಂದ್ರ ಪಾಂಡುರಂಗ ಕುಲಕರ್ಣಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಹಾಡು ಕೇಳುಗರಿಗೆ ಮುದ ನೀಡುವುದರ ಜೊತೆಗೆ ಆಧುನಿಕ ಚಲನಚಿತ್ರ ಸಂಗೀತಕ್ಕೆ ಅಳವಡಿಸುವಲ್ಲಿ ಯಶಸ್ಸು ಕೂಡ ಪಡೆದಿದ್ದಾರೆ. ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಒಂದು ಟ್ರೈಲರ್ ಅವಸರವೇಕೆ ಅಲೆಗಳೇ ಅನ್ನುವಂತಹ ಚಿತ್ರದಲ್ಲಿಯೂ ಕೂಡ ಇವರ ಕಾವ್ಯಾತ್ಮಕ ಅಂಶಗಳು, ಇವರ ಹಾಡುಗಳು ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇವರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಕಾವ್ಯ ಅಂತಕ್ಕಂಥದ್ದೇನಿದೆ ಅದು ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ದೃಶ್ಯ ಮಾಧ್ಯಮದ ಮೂಲಕ ಪ್ರತಿ ಕವಿ ಮನಸ್ಸು, ಪ್ರತಿ ಸಾಹಿತಿಯ ಮನಸ್ಸು ಹಾಗೂ ಸಾಹಿತ್ಯವನ್ನು ಪ್ರೀತಿಸುವ ಪ್ರತಿ ವ್ಯಕ್ತಿಗೂ ತಲುಪಬೇಕು ಎನ್ನುವುದೇ ಇವರ ಮುಖ್ಯ ಉದ್ದೇಶ. ಯಾಕಪ್ಪ ಅಂದ್ರೆ ಸಾಹಿತ್ಯ ಅಂತಕ್ಕಂಥದ್ದೇನಿದೆ ಅದು ಪುಸ್ತಕದಲ್ಲಿ ಉಳಿಬಾರ್ದು, ಅದು ಪ್ರತಿ ಮನಸ್ಸಿನಲ್ಲೂ ಗುನುಗುಡಬೇಕು ಅಂತಕ್ಕಂಥದ್ದು ಇವರ ಮುಖ್ಯ ಆಶಯ. ಇನ್ನು ಚಿತ್ರರಂಗದ ಪಯಣವನ್ನ ಗಮನಿಸಿದಾಗ ಇವರು ಪ್ರಮುಖವಾಗಿ ತಮ್ಮದೇ ಸ್ವಂತ ಪರಿಶ್ರಮದಿಂದ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಸಹಾಯಕ ನಿರ್ದೇಶಕರಾಗಿ ಸ್ವತಂತ್ರ ನಿರ್ದೇಶಕರಾಗಿಯೂ ಕೂಡ ಇವರು ಗುರುತಿಸಿಕೊಳ್ಳುವುದರ ಜೊತೆಗೆ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಕೂಡ ಮೂಡಿಸಿದ್ದಾರೆ. ಇವರು ಪ್ರಮುಖವಾಗಿ ವಿಜಯ ಕಂಕಣ ಅನ್ನುವಂತಹ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸಹಾಯಕ ನಿರ್ದೇಶಕರಾಗಿ ಗಳಿಸಿಕೊಂಡ ಅನುಭವ ಸಾಕಷ್ಟು. ಈ ಅನುಭವವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಇವರು ಪ್ರಮುಖವಾಗಿ ಸಹ ನಿರ್ದೇಶಕರಾಗಿ ಅಂದ್ರೆ ತಾವೇ ಸ್ವತಂತ್ರ ನಿರ್ದೇಶಕರಾಗಿ ಸಿನಿಮಾ ಕ್ಷೇತ್ರಕ್ಕೆ ಪಯಣ ಮಾಡಿದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇವರ ಪ್ರಮುಖ ಚಲನಚಿತ್ರಗಳು ಯಾವ್ಯಾವಪ್ಪ ಅಂದ್ರೆ ಶ್ರೀ ಅಮರೇಶ್ವರ ಮಹಾತ್ಮೆ 2013, ಮಾತಿನ ಮನೆಯಲ್ಲಿ ಲವ್ ಜಂಕ್ಷನ್ ಮತ್ತು ಸಿಡಿಲ ಮರಿಗಳು ಅನ್ನುವಂತಹ ಎರಡೂ ಚಿತ್ರವನ್ನ ತಾವೇ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದು ಒಂದು ವಿಶೇಷವೇ ಸರಿ. ಚಿತ್ರರಂಗದ ನಿರ್ಮಾಣದ ಜೊತೆಗೆ ನಟನೆಯಲ್ಲಿಯೂ ಕೂಡ ಆಸಕ್ತಿಯನ್ನ ಹೊಂದಿದ್ದಂತಹ ಇವರು ಪ್ರಮುಖವಾಗಿ ಶ್ರೀಗಂಧ ಚಿತ್ರದಲ್ಲಿ ಅರುಂಧತಿ ಅವರೊಂದಿಗೆ ಒಂದು ಪಾತ್ರದಲ್ಲಿ ಅಭಿನಯಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಿದ್ದಾರೆ. ಈ ಸುದೀರ್ಘ ಪಯಣವನ್ನ ಗುರುತಿಸಿದ ಬುಕ್ ಆಫ್ ರೆಕಾರ್ಡ್ ಅಂತಕ್ಕಂತಹ ಚಿತ್ರರಂಗದ ಒಂದು ಸಂಸ್ಥೆ
ಡಾಕ್ಟರೇಟ್ ಪದವಿಯನ್ನ 2022ರಲ್ಲಿ ನೀಡಿ ಗೌರವಿಸಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಸಾರ್ವಜನಿಕ ಸೇವೆಯಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಅತ್ಯುತ್ತಮ ಅಧಿಕಾರಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಹಾವೇರಿಯ ಒಂದು ಸರ್ಕಾರಿ ಕಾಲೇಜಿನಲ್ಲಿ ವಿಶೇಷ ಅಧಿಕಾರಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಹಲವಾರು ಕಾಲೇಜುಗಳನ್ನ ಸ್ಥಾಪನೆ ಮಾಡುವಲ್ಲಿ, ಅಂದರೆ ನಿರ್ಮಾಣಕ್ಕೆ ನೆರವಾಗುವುದರ ಜೊತೆಗೆ ರಂಗಭೂಮಿ ಕ್ಷೇತ್ರದಲ್ಲಿ, ವಿಶೇಷವಾಗಿ ಧಾರವಾಡದ ರಂಗಾಯಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರ್ತಕ್ಕಂಥದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾವೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಮತ್ತಿತರ ನಾಯಕರ ಜೊತೆಗೂಡಿ ಧಾರವಾಡದ ರಂಗಾಯಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗುವಂತೆ ನೋಡಿಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯುತ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಅರವಿಂದ ಮುಳಗುಂದ ಅವರು ತಮ್ಮದೇ ಆದಂತಹ ಚಿತ್ರರಂಗ ಇರಬಹುದು, ಕನ್ನಡ ಸಾಹಿತ್ಯ ಇರಬಹುದು, ಎಲ್ಲದಕ್ಕೂ ಕೂಡ ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಮೇರು ಗಾಯಕರಾದ ಪಂಡಿತ್ ಭೀಮ್ಸೇನ್ ಜೋಶಿ ಅವರನ್ನ ಪರಿಚಯಿಸಿದ್ದು ಹಾಗೂ ಇವರ ಮತ್ತಷ್ಟು ಅನುಭವಗಳು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಬೇಕು. ಯುವ ಗಾಯಕರು, ಯುವ ಸಾಹಿತಿಗಳು ಎಲ್ಲರೂ ಕೂಡ ಇವರ ಮಾರ್ಗದಲ್ಲಿ ನಡೆದಾಗ ಸಾಹಿತ್ಯ ಅಂತಕ್ಕಂಥದ್ದೇನಿದೆ ತನ್ನದೇ ಆದ ನಿಟ್ಟಿನಲ್ಲಿ ಮುನ್ನೆಲೆಗೆ ಬರಲು ಸಾಧ್ಯವಿದೆ. ಮತ್ತಷ್ಟು ಸಾಹಿತ್ಯಗಳು, ಮತ್ತಷ್ಟು ಚಿತ್ರಗಳು ಇವರಿಂದ ಮೂಡಿ ಬರಲಿ ಎನ್ನುವುದೇ ಈ ಮಾಹಿತಿ ಖಜಾನೆಯ ಆಶಯ. ಬನ್ನಿ, ಹಾಗಿದ್ದರೆ ಈ ಸಂಚಿಕೆಯನ್ನ ಮುಗಿಸೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಷರತ್ಗೆ ಅನುಮತಿ ಕೊಡಿ. ಜೈ ಹಿಂದ್.